Hello everyone, welcome to Samadha classes. Let us see main question 5 of chapter Force and Laws of Motion. Answer the following questions. In that question number 70, describe balanced forces with help of two examples. Third examples ಜೊತೆ balanced forces ಅನ್ನ describe ಮಾಡಕ್ಕೆ ಹೇಳಿದ್ದಾರೆ. If the resultant of various forces acting on a body is zero, the forces are said to be balanced forces. These forces do not change the speed but usually change the shape of an object. ಇಲ್ಲೇನಾಗುತ್ತೆ, even though more than one forces are acting on body, ಆ ಟೈಮಲ್ಲಿ resultant force 0 ಆಗ್ಬೋದು. When the forces are equal in magnitude but they are opposite in direction, ಅವಾಗ net force ಏನಾಗುತ್ತೆ, 0 ಆಗುತ್ತೆ. Then it is called balanced force. ಇಲ್ಲಿ ಬ್ಯಾಲೆನ್ಸ್ಡ್ ಫೋರ್ಸ್ ಏನಿದೆ, ದೇ ಡು ನಾಟ್ ಚೇಂಜ್ ದ ಸ್ಪೀಡ್. ಒಂದು ಆಬ್ಜೆಕ್ಟ್ ಮೂವ್ ಆಗ್ತಾ ಇದೆ ಅಂತ ಇಟ್ಕೊಳ್ಳಿ, ಅವಾಗ ಬ್ಯಾಲೆನ್ಸ್ಡ್ ಫೋರ್ಸ್ ಅದ್ರ ಮೇಲೆ ಆಕ್ಟ್ ಆಗ್ತಾ ಇದ್ರೆ ಅದು ಸ್ಪೀಡ್ ಅನ್ನ ಚೇಂಜ್ ಮಾಡೋದಿಲ್ಲ, ಬಟ್ ಚೇಂಜ್ ಶೇಪ್ ಆಫ್ ಆನ್ ಆಬ್ಜೆಕ್ಟ್. ಒಂದು ಸ್ಪಂಜ್ ಬಾಲ್ ಅನ್ನ ತಗೊಂಡು ರೆಸ್ಟ್ ಅಲ್ಲಿ ಇದೆ, ನೀವು ಎರಡೂ ಸೈಡ್ ಇಂದ ಎರಡು ಕೈಯಿಂದ ಯಾಕಂದ್ರೆ ಅದನ್ನ ಪ್ರೆಸ್ ಮಾಡಿ, ಸರಿನಾ, ಈ ಕಡೆಯಿಂದನೂ ಸೇಮ್ ಫೋರ್ಸ್, ಈ ಕಡೆಯಿಂದನೂ ಸೇಮ್ ಫೋರ್ಸ್ ಅಪ್ಲೈ ಮಾಡ್ತಾ ಇದ್ದೀವಿ. ಸ್ಪಂಜ್ ಬಾಲ್ ಶೇಪ್ ಏನಾಗ್ತಾ ಇದೆ, ಶೇಪ್ ಚೇಂಜ್ ಆಗ್ತಾ ಇದೆ, ಬಟ್ ರೆಸ್ಟ್ ಅಲ್ಲಿ ಇರೋದು ರೆಸ್ಟ್ ಅಲ್ಲೇ ಇದೆ. ಎಕ್ಸಾಂಪಲ್, ಕನ್ಸಿಡರ್ ಅ ವುಡನ್ ಬ್ಲಾಕ್ ಲೈಯಿಂಗ್ ಆನ್ ಅ ಟೇಬಲ್. ಈ ತರ ಟೇಬಲ್ ಮೇಲೆ ಒಂದು ವುಡನ್ ಬ್ಲಾಕ್ ಇದೆ. ದ ಸ್ಟ್ರಿಂಗ್ಸ್ ಟೈಡ್ ಟು ಇಟ್ಸ್ ಟು ಅಪೋಸಿಟ್ ಫೇಸಸ್. ಎರಡು ಸ್ಟ್ರಿಂಗ್ಸ್ ಅನ್ನ ಅಪೋಸಿಟ್ ಸೈಡ್ ಅಲ್ಲಿ ಟೈ ಮಾಡಿದ್ದಾರೆ. ಇಫ್ ವಿ ಫುಲ್ ಅಟ್ ಒನ್ ಪಾಯಿಂಟ್, ಈಗ ಇವ್ರು ಇಲ್ಲ ಅಂತ ಇಟ್ಕೊಳ್ಳೋಣ, ಓನ್ಲಿ ಈ ರೆಡ್ ಕಲರ್ ಸ್ಟ್ರಿಂಗ್ ಹಿಡ್ಕೊಂಡವ್ರು ಮಾತ್ರ ವುಡನ್ ಬ್ಲಾಕ್ ಅನ್ನ ಫುಲ್ ಮಾಡ್ತಾ ಇದ್ದಾರೆ, ಎಜ್ಜೆಸ್ಕೊಳ್ತಾ ಇದ್ದಾರೆ. ಇಟ್ ಬಿಗಿನ್ಸ್ ಟು ಮೂವ್ ಟುವರ್ಡ್ಸ್ ಲೆಫ್ಟ್, ಆ ಟೈಮಲ್ಲಿ ಲೆಫ್ಟ್ ಸೈಡ್ ಮೂವ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಇಫ್ ವಿ ಫುಲ್ ಅಟ್ ಅಪೋಸಿಟ್ ಪಾಯಿಂಟ್, ಈಗ ಮತ್ತೊಬ್ರು ಬಂದ್ರು, ಅಪೋಸಿಟ್ ಡೈರೆಕ್ಷನ್ ಅಲ್ಲೂ ಫುಲ್ ಮಾಡಕ್ ಸ್ಟಾರ್ಟ್ ಮಾಡಿದ್ರು, ಅಪೋಸಿಟ್ ಡೈರೆಕ್ಷನ್ ಅಲ್ಲೂ ಫುಲ್ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ರು. ಇಟ್ ಬಿಗಿನ್ಸ್ ಟು ಮೂವ್ ಟುವರ್ಡ್ಸ್ ರೈಟ್. ಓಕೆ, ಏನ್ ಹೇಳ್ತಿದ್ದಾರೆ ಇವರು, ಇಫ್ ವಿ ಫುಲ್ ದ ಅಪೋಸಿಟ್ ಪಾಯಿಂಟ್. ಈಗ ಸೆಕೆಂಡ್, ಈ ರೆಡ್ ಸ್ಟ್ರಿಂಗ್ ಹಿಡ್ಕೊಂಡವರು ಫುಲ್ ಮಾಡ್ತಾ ಇಲ್ಲ, ಓನ್ಲಿ ಬ್ಲೂ ಸ್ಟ್ರಿಂಗ್ ಹಿಡ್ಕೊಂಡವರು ಫುಲ್ ಮಾಡ್ತಾ ಇದ್ದಾರೆ. ಆ ಟೈಮಲ್ಲಿ ಏನಾಗುತ್ತೆ, ರೈಟ್ ಸೈಡ್ಗೆ ಮೂವ್ ಆಗುತ್ತೆ. ಸರಿ, ಈಗ ನೆಕ್ಸ್ಟ್ ಕೇಸಲ್ಲಿ ಏನ್ ಮಾಡ್ತಿದೀವಿ, ಬಟ್ ಇಫ್ ವಿ ಫುಲ್ ಫ್ರಮ್ ಬೋತ್ ದ ಸೈಡ್, ಎರಡೂ ಕಡೆಯಿಂದ ಜಗ್ತಾ ಇದ್ರೆ ಈಕ್ವಲ್ ಫೋರ್ಸ್, ಇಲ್ಲೂ 10 ನ್ಯೂಟನ್ ಫೋರ್ಸ್ ಅಪ್ಲೈ ಮಾಡ್ತಿದ್ದಾರೆ, ಇಲ್ಲೂ 10 ನ್ಯೂಟನ್ ಫೋರ್ಸ್ ಅಪ್ಲೈ ಮಾಡ್ತಿದ್ದಾರೆ. ಈಕ್ವಲ್ ಇನ್ ಮ್ಯಾಗ್ನಿಟ್ಯೂಡ್ ಬಟ್ ದೇ ಆರ್ ಅಪೋಸಿಟ್ ಇನ್ ಡೈರೆಕ್ಷನ್. ದ ಬ್ಲಾಕ್ ಡಸ್ ನಾಟ್ ಮೂವ್, ಆ ಟೈಮಲ್ಲಿ ಬ್ಲಾಕ್ ಮೂವ್ ಆಗೋದಿಲ್ಲ. ದ ಟೂ ಫೋರ್ಸಸ್ ಹ್ಯಾವ್ ನೌ ಬ್ಯಾಲೆನ್ಸ್ಡ್ ಈಚ್ ಅದರ್. ಈಗ ಇವೆರಡು ಫೋರ್ಸಸ್ ಒಂದನ್ನೊಂದು ಬ್ಯಾಲೆನ್ಸ್ ಮಾಡಿದೆ. In tug of war, the two teams pull the rope with equal effort. ಈ ಟೀಮ್ ಅವರು ಈ ಟೀಮ್ ಅವರು ಇಬ್ರು ಈಕ್ವಲ್ ಎಫರ್ಟ್ ಹಾಕಿ ಹಗ್ಗ ಜಗ್ತಾ ಇದ್ದಾರೆ. ದ ರೋಪ್ ಈಸ್ ನಾಟ್ ಮೂವ್ ಇನ್ ಎನಿ ಡೈರೆಕ್ಷನ್, ಯಾವುದೇ ಡೈರೆಕ್ಷನ್ ಅಲ್ಲಿ ಮೂವ್ ಆಗ್ತಾ ಇಲ್ಲ. ದಿಸ್ ಈಸ್ ಕ್ಲಿಯರ್ಲಿ ಬಿಕಾಸ್ ದ ಫೋರ್ಸಸ್ ಎಕ್ಸರ್ಟೆಡ್ ಬೈ ದ ಟೂ ಟೀಮ್ಸ್ ಆರ್ ಈಕ್ವಲ್ ಅಂಡ್ ಅಪೋಸಿಟ್ and thus get balance. Thank you.